ಆಯ್ತು ಸರ್, ಕೋಳಿವಾಡ ಸರ್ ಹೇಳಿ. ನೋಡಿ, ಇಬ್ಬರು ನಮ್ಮ ಧುರೀಂದ್ರ ಏನಿದ್ದಾರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪ್ರಬುದ್ಧರಿದ್ದಾರೆ. ಹೈಕಮಾಂಡ್ ಕೂಡ ಇದನ್ನ ಆದಷ್ಟು ಬೇಗ ಇತಿಶ್ರೀ ಹಾಡುತ್ತೆ. ಒಂದು ಮಾತು ನಾ ಮಾಧ್ಯಮಕ್ಕೆ ಆಗ್ಲಿ ನಾನು ಮೊದಲು ಹೇಳಿದೆ, ಈಗಲೂ ಹೇಳ್ತೀನಿ. ಗೊಂದಲ ಸೃಷ್ಟಿ ಅಂತ ಯಾಕೆ ಹೇಳಿದೆ ಅನ್ನೋದಾದ್ರೆ, ನಾನು ನಿನ್ನೆ ಬೆಂಗಳೂರಲ್ಲಿದ್ದಾಗ ನಾನು ಡೆಲ್ಲಿಲಿ ಇದ್ದಿದ್ದೆ ಅಂತ ತಾವೇ ಪೋಸ್ಟ್ ಮಾಡಿದ್ರಿ. ನಾನು ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಇಬ್ಬರನ್ನು ಭೇಟಿಯಾಗಿ ನಮ್ಮ ಹಾವೇರಿ ಜಿಲ್ಲೆಗೆ ಮಂತ್ರಿಗಿರಿನ ಕೇಳಕ್ ಹೋದಾಗ ಸಿದ್ದರಾಮಯ್ಯ ಹತ್ರ ಹೋಗದೆ ತೋರಿಸದೆ ಬರೀ ಡಿ ಕೆ ಶಿವಕುಮಾರ್ ಹತ್ರ ನಾವು ಹೋಗಿದ್ದನ್ನ ತೋರಿಸಿದ್ರಿ. ಆತರ ಈ ತರ ಗೊಂದಲ ಬೇಡ, ಏನು ಸತ್ಯಾಂಶ ಇದೆ ಅದನ್ನ ತೋರಿಸ್ರಿ. ಗೊಂದಲ ಬಗೆಹರಿಸಬೇಕು ಅಂತ ಸರ್ ಅಲ್ವಾ? ಅದೇ ಅದಕ್ಕೇನೆ ನಮಗಿರೋ ಗೊಂದಲ ಏನು, ಟಿವಿ ಅವರಿಗೆ ಹಾಗೆ ಜನರಿಗಿರೋ ಗೊಂದಲ ಏನು, ಈ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಮುಗಿದ್ರೆ ಹೆಂಗ ಮುಗಿಯತ್ತೆ, ಇದು ಕೂತ್ರೆ ನೀವೇ ಕೊಟ್ಬಿಡಿ ಅಲ್ಲ, ಗೊಂದಲ ಕ್ಲೋಸ್. ಅಲ್ಲ, ಈಗ ಇನ್ನೊಂದು 2-3 ದಿವಸ ಇದು ಏನಂತ ಯಾವುದೇ ನನಗೆ ಕಂಡ್ರ ಮಟ್ಟಿಗೆ ಯಾವ್ದು ನೀವೇನ್ ಹೇಳ್ತಾ ಇದ್ರಲ್ಲ, ಯಾವ ಸಿಗ್ನೇಚರ್ ಕ್ಯಾಂಪೇನು ನಡೀತಾ ಇಲ್ಲ, ಯಾವ್ದು ನಡೀತಾ ಇಲ್ಲ. ಯಾರು ನಿಮಗೆ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಅಂತ ಸ್ಟೇಟ್ಮೆಂಟ್ಗಳು ಯಾರು ಕೊಟ್ಟಿಲ್ಲ. ಯಾರೋ ಒಂದಿಷ್ಟು ಜನ MLAಗಳು ಡೆಲ್ಲಿಗೆ ಹೋದ್ರು ಅಂತ ತಾವು ಊಹಾಪೋಹಗಳಿಂದ ಮಾತಾಡೋದಕ್ಕಿಂತ ಡೆಲ್ಲಿಗೆ ಹೋದವ್ರಿಗೆ ಡೆಲ್ಲಿಲೇ ಮಾತನಾಡಿಸಿದೀವಿ. ಡೆಲ್ಲಿಗೆ ಹೋಗುವಾಗ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲೂ ಮಾತನಾಡಿಸಿದೀವಿ. ಅವ್ರು ವಾಪಸ್ ಬಂದಾಗ್ಲೂ ಕೂಡ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಮಾತಾಡಿಸಿದೀವಿ. ಬಹಿರಂಗವಾಗಿ ಹೇಳ್ತಿದ್ದಾರೆ ಸರ್, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಲೇ ನಾವು ಹೋಗಿದ್ದು ಅಂತ. ಇದಂತೂ ಊಹಾಪೋಹ ಅಲ್ಲ. ಇಲ್ಲ, ಅವರು ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳಿರ್ಬೋದು. ನಾವು ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು ಅಂತಾನೂ ಹೇಳಿರ್ಬೋದು. ಅದನ್ನು ಹೇಳಿದ್ರು, ಅದು ಆಂತರಿಕ ಪ್ರಜಾಪ್ರಭುತ್ವ ಹೇಳಿದ್ದಾರೆ. ಅದರಲ್ಲಿ ತಪ್ಪು ನಿಮ್ಮ ಕಡೆ ಉತ್ತರ ಇವ್ರ ಕಡೆ ಬರೋ ಪ್ರಶ್ನೆಗೆ ಇರ್ಲಿ ಅಂತ ಹೇಳಿ ನೀವು ಅವ್ರು ಹೇಳಿದ್ದನ್ನ ಹಾಕಿ ನಮ್ಮನ್ನ ಹೋಗದೇ ಇರೋರ್ನ ಡೆಲ್ಲಿಗೆ ಹೋಗಿದ್ದಾರೆ ಪ್ರಕಾಶ್ ಕೋಳಿವಾಡ ಡೆಲ್ಲಿಗೂ ಹೋಗಿಲ್ಲ, ಮಂತ್ರಿಗಿರಿ ಡಿಮ್ಯಾಂಡು ಇಟ್ಟಿಲ್ಲ ಅಂತ ಹೇಳಿ ನಾವೇ ಇವಾಗ ಅನೌನ್ಸ್ ಮಾಡ್ತಿದೀವಿ. ನಿಮ್ಮ ಹೇಳಿಕೆ ಆಧಾರದ ಮೇಲೆ ಪ್ರಕಾಶ್ ಕೋಳಿವಾಡ ಅವರೇ, ತಮ್ಮ ತಂದೆಯವರು 2010 ಬಹಳ ಹಿರಿಯ ನಾಯಕರಾಗಿದ್ರು. ತಮ್ಮ ತಂದೆಯವರು ಹಲವಾರು ಬಾರಿ ಗೆದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಹಿರಿಯ ನಾಯಕರ ಪೈಕಿ ಒಬ್ಬರಾಗಿದ್ರು. 2018 ಚುನಾವಣೆ ಪೂರ್ವದಲ್ಲಿ ಅವರು ನೀಡಿದ ಕೆಲವು ಖಡಕ್ ಹೇಳಿಕೆಗಳು ಸಿದ್ದರಾಮಯ್ಯ ವಿರುದ್ಧವಾಗಿ ಇಡೀ ಕಾಂಗ್ರೆಸ್ ಪಕ್ಷದ ಒಟ್ಟಾರೆ ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಬೀರುವುದು. ಅವರ ಮಾತಿನಲ್ಲಿ ಮುಚ್ಚುಮರೆ ಇರ್ತಿರಲಿಲ್ಲ. ಬಹಳ ನೇರ ಕಾಂಗ್ರೆಸ್ ಪಕ್ಷದ ಆಂತರಿಕ ವ್ಯವಹಾರಗಳ ಬಗ್ಗೆ ಮಾತಾಡ್ತಿದ್ರು ನಿಮ್ಮ ತಂದೆಯವರು. ಆ ಸ್ಪಷ್ಟತೆ ನಿಮ್ಮಲ್ಲಿ ಇನ್ನೂ ಕಾಣ್ತೇನೆ. ಹೌದು, ನೀವು ಹೊಸ ಇದೇ ಮೊದಲನೇ ಬಾರಿ ಶಾಸಕ, ಅವರಷ್ಟು ನನಗೆ ಅನುಭವ ಇಲ್ಲ. ಅಷ್ಟೇ ಅವಕಾಶಗಳು ಸಿಗ್ಲಿ ಅಂತ ಹೇಳಿ ನೋಡಿ. ಮಹೇಶ್ ತೆಂಗಿನಕಾಯಿ ಅವರು ನಾನು ಹೇಳಿಕ್ ಹೊರಟ್ರೆ ಬೇಡ ಅಂತ ನಾನು ತಡೀತಿದ್ದಾರೆ. ಮಂತ್ರಿಗಿರಿ ನೀವು ಕೇಳಕ್ ಹೋಗ್ಲಿಲ್ಲ ಅಂತ ಹೇಳ್ಬೇಡ್ರಿ, ಅವ್ರಿಗೆ ಸಿಗ್ಲಿ ಮಂತ್ರಿಗಿರಿ ಅಂತ ಹೇಳಿ ನೋಡಿ ನಿಮ್ಮ ಅಪೋನೆಂಟ್ಗಳು ಬಯಸ್ತಿದ್ದಾರೆ. ತೆಂಗಿನಕಾಯಿ ನನ್ನ ಬಹಳ ಒಳ್ಳೆ ಸ್ನೇಹಿತರು, ಅವರು ನನ್ನ ಬಗ್ಗೆ ಒಳ್ಳೆದೇ ವಿಚಾರ ಮಾಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಇಬ್ಬರು ಮಹೇಶ್ ಜಿಗಳಿಗೆ ಏಕಕಾಲದಲ್ಲೇ ಪ್ರಶ್ನೆ. ಮೊದಲು ಮಹೇಶ್ ತೆಂಗಿನಕಾಯಿ ಅವರು ಉತ್ತರ ಕೊಡ್ಲಿ, ಆಮೇಲೆ ಜೆಡಿಎಸ್ ನ ವಕ್ತಾರರು ಉತ್ತರ ಕೊಡ್ಲಿ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಒಂದು ಗಂಭೀರವಾದ ಆರೋಪ ಮಾಡಿದ್ರು. ಮಹೇಶ್ ಜಿ, ಕುದುರೆ ವ್ಯಾಪಾರ ಪ್ರಾರಂಭ ಆಗ್ಬಿಟ್ಟಿದೆ, ಕೋಟ್ಯಾಂತರ ರೂಪಾಯಿ ಹಣಕಾಸಿನ ವ್ಯವಹಾರ ಪ್ರಾರಂಭ ಆಗ್ಬಿಟ್ಟಿದೆ ಅಂತ ಹೇಳಿ. ಈ ಕುದುರೆ ವ್ಯಾಪಾರ ನಿಜವಾಗ್ಲೂ ಶುರುವಾಗಿದ್ರೆ ಕೇವಲ ಅದು ಕಾಂಗ್ರೆಸ್ನ ಶಾಸಕರ ವ್ಯಾಪಾರವಾಗಿ ಮಾತ್ರ ಉಳಿಯತ್ತಾ ಅನ್ನೋ ಆತಂಕ ಇದೆ ಸರ್. ಯಾಕಂದ್ರೆ ನಂಬರ್ಸ್ ಮ್ಯಾಟರ್. ಈಗ ಆಲ್ರೆಡಿ ಒಂದು ನೀವು ನಂಬ್ತಿರೋ ಒಪ್ತಿರೋ ನನಗೆ ಗೊತ್ತಿಲ್ಲ, ಬಟ್ 50+65+19 ಅನ್ನೋ ಲೆಕ್ಕಾಚಾರಗಳು ಕೂಡ ಶುರುವಾಗ್ಬಿಟ್ಟಿದೆಯಂತೆ. ಹಂಗಿಂದ ಒಂದ್ ವೇಳೆ ಆದ್ರೆ ಜೆಡಿಎಸ್ನವರು ಬಿಜೆಪಿಯವರು ಕೂಡ ಈ ವ್ಯಾಪಾರದ ಭಾಗ ಆಗ್ಬಿಡ್ತಾರಾ ಅನ್ನೋದು. ನೋಡಿ ಸ್ಮಿತಾ ಅವರೇ, ಒಂದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಅಥವಾ NDA ಗಠಬಂಧನ ಆಗಲಿ ಇದರಲ್ಲಿ ಯಾವುದೇ ರೀತಿಯಾದಂತಹ ರೋಲ್ ಇಲ್ಲ ನಮ್ದು. ಬಹಳ ಸ್ಪಷ್ಟವಾಗೈತೆ. ನಾನು ಆಗ್ಲೇ ಹೇಳಿದಾಗೆ ಇದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಒಂದು ಒಳ್ಳೆ ಮೆಜಾರಿಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಆಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಳ್ಬಹುದು ಇವತ್ತು. ಬಟ್ ಘಟನಾವಳಿಗಳನ್ನ ನಾವು ಗಮನಿಸಿದಾಗ ಯಾರೋ ಡಿನೈ ಮಾಡಕತ್ತಾರ, ಪ್ರಕಾಶ್ ಅವರು ಡಿನೈ ಮಾಡಿದ್ರೆ ಉಳಿದಂತವ್ರು ಡಿನೈ ಮಾಡುವಂತ ಪ್ರಯತ್ನ ಮಾಡಿದಾರ. ಬಟ್ ಡಿನೈ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ. ಬಟ್ ಅದು ಸಮಸ್ಯೆ ಇದೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ. ಕುದುರೆ ವ್ಯಾಪಾರದಿಂದ ಇದು ಯಾವುದೋ ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳ್ಯಾರ ಅಂತಂದ್ರೆ ಹಂಗೆ ಸುಮ್ಮನೆ ಹೇಳಿರಕ್ಕಿಲ್ಲ. ಎಲ್ಲೋ ಒಂದ್ ಕಡೆಯಿಂದ ಅದೊಂದು ಘಟನೆ ಆಗಿರ್ತದೆ. ಆ ಘಟನೆಯನ್ನ ಅನುಸರಿಸಿನೇ ಇವತ್ತು ಹೇಳುವಂತ ಪ್ರಯತ್ನವನ್ನ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಹೇಳಿದಾರ. ಈ ಕುದುರೆ ವ್ಯಾಪಾರ ಅನ್ನುವಂಥದ್ದು ನಡೀತಿರತಕ್ಕಂಥದ್ದು ಅನ್ನುವಂಥದ್ದು ಬಹಳಷ್ಟು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅನೇಕ ಶಾಸಕರು ಹೇಳಿದ ವಿನ ಇದ್ಯಾರೋ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಇನ್ಯಾರೋ NDA ಗಠಬಂಧನದಿಂದ ಹೊರಟಿರ್ತಾರೆ.
ರೈಟ್, ಬಹುಶಃ ಸಂಪರ್ಕ ಕಟ್ಟಾಯ್ತು ಅನ್ಸುತ್ತೆ. ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರೆಲ್ಲ ಆಪರೇಷನ್ ಥಿಯೇಟರ್ ಅಲ್ಲಿ ಇರ್ತಾರೆ. ಅವ್ರ ಕೈ ಗ್ಲೌಸ್ ಹಾಕೊಂಡು ಸೀಸರ್ಸ್ ಇಟ್ಕೊಂಡು ಚಾಕ್ಲೇಟ್ ಇಲ್ಲ ಸರ್, ಶುರು ಹೇಳ್ಬಿಟ್ರು ಅಂತ ಪ್ರಯತ್ನದಲ್ಲಿ ಇಲ್ಲ ಅಂತ ಹೇಳ್ಬಿಟ್ರು. ಇಲ್ಲ, ನನ್ನ ಶುರು ಪ್ರಶ್ನೆನೇ ಎಕ್ಸ್ಪರ್ಟ್ ಇಲ್ಲ, ನನ್ನ ಮೊದಲ ಪ್ರಶ್ನೆನೇ ಅದಾಗಿತ್ತು. ಮಹಾರಾಷ್ಟ್ರ ಸಿಎಂ ಇಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಕರೆ ಬಂದಿದೆಯಂತೆ, ಅಂತಕ್ಕಂತೆ ಗೊತ್ತಿಲ್ಲ. ಗೋವಾ ಸಿಎಂ ಕೂಡ ಕ್ಲೋಸ್ ಐಯಲ್ಲಿ ವಾಚ್ ಮಾಡ್ತಿದಾರಂತೆ, ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿ ಮಹೇಶ್ ಜಿ ಅವರು ಉತ್ತರ ಕೊಟ್ಬಿಡ್ಲಿ. ಪ್ರಶ್ನೆ ನಮ್ದು ಕೇಳಿ ಅವ್ರಿಗೆ ಉತ್ತರ ಕೇಳ್ತಾ ಇದ್ರಿ, ಕೇಳಿ ಪರವಾಗಿಲ್ಲ. ಇಲ್ಲ ಸರ್, ಅವ್ರು ಇವಾಗ ಮೈತ್ರಿ ಪಾರ್ಟ್ನರ್ಸ್ ಸರ್, ಡಿಸಿಷನ್ ಕೊಲಾಬರೇಷನ್ ಇರಬೇಕು. ನಾನು ಇವತ್ತು ಸತ್ಯವನ್ನೇ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಕುಮಾರಣ್ಣ ಸ್ಪಷ್ಟವಾಗಿ ಬೆಳಗಿನ ಜಾವ ಇವತ್ತು ಜೆಪಿ ಭವನದಲ್ಲಿ ಸ್ಪಷ್ಟನೆಯನ್ನ ಮಾಧ್ಯಮಗಳಿಗೆ ನೀಡಿದ್ದಾರೆ. ಇನ್ನು 6 ತಿಂಗಳುಗಳ ಕಾಲ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಂಡಿತ ಇಲ್ಲ, ಆಗಲ್ಲ. ನೋ ವೇ, 6 ತಿಂಗಳು, ನೋ ಚಾನ್ಸ್. Okay. ಅಕಸ್ಮಾತ್ 6 ತಿಂಗಳ ನಂತರ ಏನು ಬದಲಾವಣೆಗಳಾಗುತ್ತೋ ಅದಕ್ಕೆ ನಾವು ಜವಾಬ್ದಾರಲ್ಲ, ನಾವು ಸನ್ಯಾಸಿಗಳಲ್ಲ. 6 ತಿಂಗಳ ನಂತರ ರವೀಂದ್ರ ರೇಷ್ಮೆ ಸರ್ ನಗಾಡ್ತಾ ಇದ್ರೆ ಖುಷಿಯಾಗಿ, ಸತ್ಯವಾಗ್ಲೂ ಹೇಳ್ತೀನಿ, 6 ತಿಂಗಳ ನಂತರ ರಾಜ್ಯದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗುತ್ತೆ. ಆ ಸಂದರ್ಭ ಕೇಂದ್ರದಿಂದ ರಾಜ್ಯಕ್ಕೆ ವಾಪಸ್ ಬರ್ತಾರಾ ಸರ್ ಕುಮಾರಸ್ವಾಮಿ ಅವರು? ಮುಖ್ಯಮಂತ್ರಿ ಪೂಜ್ಯ ಏನು ಪ್ರಧಾನಮಂತ್ರಿಗಳಿದ್ದಾರೆ ಅಮಿತ್ ಶಾ ಜಿ ಅವರ ಆಶೀರ್ವಾದ ಕಂಡಿದ್ರೆ ಖಂಡಿತ ಆಗುತ್ತೆ. ಓಕೆನಾ? ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡ್ಬೇಕು ಸರ್ ಅವಾಗ? ಸಿದ್ದರಾಮಯ್ಯನವ್ರು ಏನ್ ಮಾಡ್ಬೇಕು ಅವಾಗ? ವಿಜಯೇಂದ್ರ ಅವ್ರು ಏನ್ ಮಾಡ್ಬೇಕು ಅವಾಗ? ಸ್ಮಿತಾಜಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅಭದ್ರತೆ ಇವತ್ತು ಕಾಡ್ತಾ ಇದೆ. ಏನಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಯಾವಾಗ ಹೊಂದಾಣಿಕೆಯನ್ನ ಮಾಡಿಕೊಂಡ್ರು ನನ್ನ ಕತೆ ಮುಗಿದಿದೆ, ಮುಂದಿನ ಬಾರಿ ನಾನು ಆಗೋದಕ್ಕೆ ಸಾಧ್ಯನೇ ಇಲ್ಲ ರಾಜ್ಯದಲ್ಲಿ. ನಂಬರ್ 1. ನಂಬರ್ 2 ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು ದೇವರಾಜ್ ಅರಸೂರ್ ಅವರ ದಾಖಲೆಯನ್ನ ಮುರಿಬೇಕು. ಅಹಿಂದ ಹೇಗೆ ಅಂತ ಹೇಳಿದ್ರೆ ಅದು ಕೇಳ್ಬಿಟ್ರೆ ದಂಗ ಆಗೋಗ್ತಾರೆ ಪಕ್ಕದಲ್ಲಿರುವಂತ ನನ್ನ ಸ್ನೇಹಿತರು. ಅಹಿಂದ ಹೇಗೆ ಅಂತ ಹೇಳಿದ್ರೆ ಜೆಡಿಎಸ್ ಪಕ್ಷದಲ್ಲೇ ಇಟ್ಕೊಂಡು ಅಹಿಂದ ಪಕ್ಷವನ್ನ ಮಾಡಕ್ ಹೋದಾಗ ದೇವೇಗೌಡರಿಗೆ ಖಡಕ್ ಆಗಿ ಹೇಳ್ತಾರೆ, ದೇವೇಗೌಡ ಸಾಹೇಬ್ರೆ ಅಹಿಂದ ಕಟ್ಟಿರೋದು ನಿಮ್ ಬೈ ಅದಕ್ಕಲ್ಲ, ನೀವು ಹ್ಯಾಪಿ ಆಗಿರಿ ದೇವೇಗೌಡ್ರೆ. ಅಹಿಂದ ಏನಪ್ಪಾ ಅಂದ್ರೆ ಹೊರಗಡೆ ಕಟ್ಕತೀವಂತ, ಬೇಡಪ್ಪ ನನ್ನ ಪಕ್ಷದಲ್ಲಿ ಒಳಗಡೆ ಇಟ್ಕೊಂಡೇ ಕಟ್ಟು ಅಂತ ಹೇಳಿದ್ರು. ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. ಎಸ್.ಆರ್. ಜಾಲಪ್ನವ್ರು ಇದ್ರು ಆ ಸಂದರ್ಭದಲ್ಲಿ. ರವೀಂದ್ರ ರೇಷ್ಮೆ ಸರ್ ಗೊತ್ತಿದೆ ಅವತ್ತು ಅಹಿಂದ ಹೇಗೆ ವರ್ಕ್ ಮಾಡ್ತೋ ಅದೇ ಮ್ಯಾನಿಪುಲೇಟ್ ಇವತ್ತೇನಾದ್ರು ಮಾಡಕ್ ಹೋದ್ರೆ ಸರ್ಕಾರ 6 ತಿಂಗಳ ನಂತರ ನೀವ್ ಹೇಳಿದ್ರಲ್ಲ ದೆಹಲಿಯಿಂದ ಬರ್ತೇವೆ ಅಂತ, ಖಂಡಿತ ಬರ್ತೇವೆ, ಟ್ರೈನಲ್ಲಿ ಬರ್ತೇವೆ. ಓಕೆ, ನನಗೆ ಗೊತ್ತಿಲ್ಲ ಸರ್, ಬಿಜೆಪಿಯಿಂದ ಇವತ್ತು ಇಬ್ಬರಿಬ್ರು ಇದ್ದಾರೆ, ನಡಲಿ ಸರ್ ಇದ್ದಾರೆ, ತೆಂಗಿನಕಾಯಿ ಸರ್ ಇದ್ದಾರೆ. ನೀವು ದೆಹಲಿಯಿಂದ ಕರ್ಕೊಂಡ್ಬಂದ್ರೆ ಇಲ್ಲಿರೋ ಏನ್ ಮಾಡ್ತಾರೆ ಅದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ. ಇನ್ವೇ ಹಿಂದ ಹೇಗೆ ಅಂತ ಹೇಳಿದ್ರೆ ಅದು ಕೇಳ್ಬಿಟ್ರೆ ದಂಗ ಆಗೋಗ್ತಾರೆ ಪಕ್ಕದಲ್ಲಿರುವಂತ ನನ್ನ ಸ್ನೇಹಿತರು. ಅಹಿಂದ ಹೇಗೆ ಅಂತ ಹೇಳಿದ್ರೆ ಜೆಡಿಎಸ್ ಪಕ್ಷದಲ್ಲೇ ಇಟ್ಕೊಂಡು ಅಹಿಂದ ಪಕ್ಷವನ್ನ ಮಾಡಕ್ ಹೋದಾಗ ದೇವೇಗೌಡರಿಗೆ ಖಡಕ್ ಆಗಿ ಹೇಳ್ತಾರೆ, ದೇವೇಗೌಡ ಸಾಹೇಬ್ರೆ ಅಹಿಂದ ಕಟ್ಟಿರೋದು ನಿಮ್ ಬೈ ಅದಕ್ಕಲ್ಲ, ನೀವು ಹ್ಯಾಪಿ ಆಗಿರಿ ದೇವೇಗೌಡ್ರೆ. ಅಹಿಂದ ಏನಪ್ಪಾ ಅಂದ್ರೆ ಹೊರಗಡೆ ಕಟ್ಕತೀವಂತ, ಬೇಡಪ್ಪ ನನ್ನ ಪಕ್ಷದಲ್ಲಿ ಒಳಗಡೆ ಇಟ್ಕೊಂಡೇ ಕಟ್ಟು ಅಂತ ಹೇಳಿದ್ರು. ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. ಎಸ್.ಆರ್. ಜಾಲಪ್ನವ್ರು ಇದ್ರು ಆ ಸಂದರ್ಭದಲ್ಲಿ. ರವೀಂದ್ರ ರೇಷ್ಮೆ ಸರ್ ಗೊತ್ತಿದೆ ಅವತ್ತು ಅಹಿಂದ ಹೇಗೆ ವರ್ಕ್ ಮಾಡ್ತೋ ಅದೇ ಮ್ಯಾನಿಪುಲೇಟ್ ಇವತ್ತೇನಾದ್ರು ಮಾಡಕ್ ಹೋದ್ರೆ ಸರ್ಕಾರ 6 ತಿಂಗಳ ನಂತರ ನೀವ್ ಹೇಳಿದ್ರಲ್ಲ ದೆಹಲಿಯಿಂದ ಬರ್ತೇವೆ ಅಂತ, ಖಂಡಿತ ಬರ್ತೇವೆ, ಟ್ರೈನಲ್ಲಿ ಬರ್ತೇವೆ. ಓಕೆ, ನನಗೆ ಗೊತ್ತಿಲ್ಲ ಸರ್, ಬಿಜೆಪಿಯಿಂದ ಇವತ್ತು ಇಬ್ಬರಿಬ್ರು ಇದ್ದಾರೆ, ನಡಲಿ ಸರ್ ಇದ್ದಾರೆ, ತೆಂಗಿನಕಾಯಿ ಸರ್ ಇದ್ದಾರೆ. ನೀವು ದೆಹಲಿಯಿಂದ ಕರ್ಕೊಂಡ್ಬಂದ್ರೆ ಇಲ್ಲಿರೋ ಏನ್ ಮಾಡ್ತಾರೆ ಅದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ. ಇನ್ವೇ